ಕನ್ನಡ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಆರನೇ ಗಣರಾಜ್ಯೋತ್ಸವ ದೇಶಭಕ್ತಿ ಕವಾಯತು ನಡೆಸಿಕೊಟ್ಟ ಶಾಲಾ ಮಕ್ಕಳು. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಅಪಘಾತಗಳನ್ನು ತಡೆಯುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಮಾಡಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 28ರಂದು ಶಾಲಾ ಮಟ್ಟದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಕುರಿತಾಗಿ ಅರಿವು ಮೂಡಿಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಪಟ್ಟಣ ಪೊಲೀಸ್ ಠಾಣಾ ಆವರಣದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕೈಗೊಳ್ಳಲಾಗಿತ್ತು. ಈ ವೇಳೆ ಸ್ಕೌಟ್ ಅಂಡ್ ಗೈಡ್ಸ್ ಹಾಗೂ ವಿವಿಧ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು. ಹೀಗೆ ಜಿಲ್ಲಾ ಅಡಿಷನಲ್ ಎಸ್ಪಿ ರವರು ವಾಹನ ಚಾಲನೆಯಿಂದಾಗುವ ಅಪಘಾತಗಳ ಕುರಿತಾಗಿ ಮಕ್ಕಳಲ್ಲಿ ಅರಿವು ಮೂಡಿಸಿದ್ರು. ಪ್ರತಿ ವರ್ಷ ಜನವರಿ ಒಂದು ಮಾಸ ಮೊದಲು ಸಪ್ತಾಹ, ಈ ಹಿಂದೆ ಒಂದು 10 ವರ್ಷ ಹಿಂದೆ ಸಪ್ತಾಹ ಮಾಡ್ತಾ ಇದ್ದೀವಿ, 7 ಡೇಸ್ ಕಾರ್ಯಕ್ರಮ. ಈಗ ಇತ್ತೀಚೆಗೆ ಅದನ್ನು ಒಂದು ಮಾಸ, ಒಂದು ತಿಂಗಳ ಆಚರಣೆ ಮಾಡಬೇಕಂತ ಒಂದು ಕೇಂದ್ರ ಸರ್ಕಾರದ ನಿರ್ದೇಶನ ಬಂದಿದೆ. ಆ ಪ್ರಕಾರ ಸಾರಿಗೆ ಇಲಾಖೆಯವರು, KSRTC, ಈ ವೆಹಿಕಲ್ಗೆ ಸಂಬಂಧಪಟ್ಟ ಇಲಾಖೆಗಳು ಈ ಒಂದು ತಿಂಗಳನ್ನು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನಮಗೆ ಕಾನೂನು ಅಳವಡಿಸಿ ಶಿಕ್ಷೆ ಕೊಡೋದು ಭಾಳ ಸುಲಭ. ಸೊ ಅದರಲ್ಲಿದ್ದ ಸುಧಾರಣೆ ಆಗ ಒಂದು ಅಂಜಿ ಒಂದು 20-30% ಇದು ಕೇಸ್ ಆಗ್ತಾರಪ್ಪ, ನಾವು ಸರಿಯಾಗಿರಬೇಕು ಅಂತ. ಬಟ್ ಏನಂದರೆ ತಿಳುವಳಿಕೆ ಕೊಟ್ಟು ಜಾಗೃತಿ ಮಾಡಿಸಿ ಅದರ ಅಪಾಯ ಏನೇನಿದೆ, ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ನಲ್ಲಿ ಮೃತ ಆದರೆ ಕೌಟುಂಬಿಕವಾಗಿ ಎಷ್ಟು ಹಾನಿ ಆಗ್ತದೆ, ಆರ್ಥಿಕವಾಗಿ ಎಷ್ಟು ತೊಂದರೆ ಆಗ್ತದೆ, ಸೊ ಅವರ ಕುಟುಂಬದವರ ಕಷ್ಟ ಏನು, ಇದೆಲ್ಲ ತಿಳುವಳಿಕೆ ಮಾಡಿ, ಸೊ ಆ ಒಂದು ಹುಡುಗ, ಒಂದು ವ್ಯಕ್ತಿ, ಯುವಕ ಸತ್ತರೆ ಆ ಕುಟುಂಬದ ಪರಿಣಾಮ ಏನು, ಈ ಎಲ್ಲ ಅಂಶಗಳನ್ನು ಈಗಿಲ್ಲ ಮಕ್ಕಳಿಗೆ, ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡೋದರಿಂದ ಸೊ ಅವರಿಗೆ ಅರಿವು ಆಗ್ತದೆ. ಇದರಲ್ಲಿದ್ದ ಭಾಳ ನಾವು ಸುರಕ್ಷಿತವಾಗಿ ಚಾಲನೆ ಮಾಡಬೇಕು. ಇಲ್ಲಾಂದರೆ ನಮ್ಮಲ್ಲಿ ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿ ನೋಡ್ಕೋಬೇಕು ಅನ್ನೋ ಅಂಶ ಅವರಿಗೆ ಮನಗಾಣಿಸ್ಬೇಕು. ಅದಲ್ಲದೆ ಈಗ ನಮಗೆ ಈ ಸುರಕ್ಷತೆಯಲ್ಲಿ ಭಾಳಷ್ಟು ಚಾಲನೆ, ಸೊ ಯುವಕರೇ ಜಾಸ್ತಿ ಈ ನಿರ್ಲಕ್ಷ್ಯ ಅಥವಾ ಮೊಬೈಲ್ ರೈಡಿಂಗ್, ಹೆಲ್ಮೆಟ್ ಇಲ್ದು ಈ ಎಲ್ಲ ವೈಲೇಷನ್ ಏನಿದೆಯಲ್ಲ ಜಾಸ್ತಿ ಯುವಕರು ಮತ್ತು ಹುಡುಗರು ಮಾಡ್ತಾ ಇದ್ದೀರಿ. ಈ ಹಿಂದೆ ನಾವು ಎಲ್ಲ ನಿಮ್ಮ ಶಾಲೆಗಳಿಗೆ ನಮ್ಮ ಟ್ರಾಫಿಕ್ನವರು ಬಂದು ವಾರ್ನಿಂಗ್ ಕೊಟ್ಟು, ನಿಮ್ಮ ತಂದೆ ತಾಯಿಗಳಿಗೆ ಒಂದು ನೋಟಿಸ್ ಕೊಟ್ಟು ಎಲ್ಲ ಮಾಡಿದಾಗಿದೆ. ಈ ರೀತಿ ಈ ವರ್ಷ ನೇರವಾಗಿ ಮೈನರ್ ಹುಡುಗರು ಏನಾದರೂ ಚಾಲನೆ ಮಾಡಿದರೆ ಆ ಹುಡುಗನಿಗಲ್ಲದೆ ಅವ್ರ ತಂದೆಗೇನು ಚಾರ್ಜ್ ಶೀಟ್ ಹಾಕಿ ಕನಿಷ್ಠ 25,000 ರೂಪಾಯಿ ದಂಡ ಇದೆ. ಸೊ ಈ ನಮ್ಮ ಸ್ವಲ್ಪ ಪಾಲಕರು ಏನಂದರೆ ಅವರೇ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ವೆಹಿಕಲ್ ಕೊಡ್ತಾ ಇದ್ದಾರೆ. ಸೊ ಇದನ್ನು ಕಡಿವಾಣ ಹಾಕೋ ದೃಷ್ಟಿಯಿಂದ ಈ ವರ್ಷ ಸ್ಪೆಷಲ್ ಡ್ರೈವ್ ಮಾಡೋದು ಗ್ಯಾರಂಟಿ. ಸೊ ಈ ಮಕ್ಕಳಿಗೆ ಕೊಟ್ಟೋರ ಪಾಲಕರಿಗೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತೀವಿ, ಕನಿಷ್ಠ 25,000. ಸೊ ಆ ಒಂದು ಅಂಶ ನಿಮ್ಮ ತಂದೆ ತಾಯಿಗೆ ಹೇಳಿಬಿಡಿ. ಈಗ ಇನ್ನೊಂದು, ಈ ವಿಜಯನಗರ ಜಿಲ್ಲೆಯಲ್ಲಿ ಈ ವರ್ಷ 2,005 ಪ್ರಕರಣಗಳು ಮೇಜರ್ ಅಂದರೆ ನಿಧನ ಹೊಂದಿದ ಮೃತಪಟ್ಟ ಪ್ರಕರಣಗಳ ದಾಖಲಾಗಿವೆ. ಅದರಲ್ಲಿ 2,279 ಜನ ಮೃತರಾಗಿದ್ದಾರೆ. ಒಂದು ವರ್ಷದಲ್ಲಿ 780 ಸಣ್ಣ ಪ್ರಕರಣಗಳು ದಾಖಲಾಗಿವೆ. ಸರಿಸುಮಾರು ಒಂದು 2,000 ಜನ
ಗಾಯಗೊಂಡಿದ್ದಾರೆ. ಇದೆಲ್ಲ ಸ್ಟ್ಯಾಟಿಕ್ಸ್ ನಮ್ದು ಒಂದೇ, ನಮ್ಮ ಜಿಲ್ಲೆದು, ವಿಜಯನಗರ ಜಿಲ್ಲೆದ. ಸೊ ನಾವು ರಾಜ್ಯದ ತಗೊಂಡು ದೇಶದ ತಗೊಂಡ್ರೆ ಎಷ್ಟು ಜನ ಸತ್ತಿರ್ಬೋದು? ಕನಿಷ್ಠ ಒಂದೂವರೆ ಲಕ್ಷ ಪ್ರತಿ ವರ್ಷ ಭಾರತದಲ್ಲಿ ರಸ್ತೆ ಅಪಘಾತದಲ್ಲಿ ಸಾಯ್ತಾ ಇದ್ದಾರೆ. ಕರ್ನಾಟಕದಲ್ಲಿದ್ದು, ಕರ್ನಾಟಕ ಏನಿಲ್ಲ, ಕರ್ನಾಟಕ ಈ ದೇಶದ ಅತಿ ಹೆಚ್ಚು ಅಪಘಾತಗಳ ರಾಜ್ಯಗಳು 5ನೇ ಸ್ಥಾನದಲ್ಲಿದೆ. ಸೊ ದಯವಿಟ್ಟು ನಿಮ್ಮ ಪಾಲಕರಿಗೆ ಹೇಳಿ, ನಿಮ್ಮ ಅಣ್ಣಂದವರಿಗೆ ಹೇಳಿ, ಈ ರಸ್ತೆ ಸುರಕ್ಷತೆಯಿಂದ ಸ್ವಲ್ಪ ಎಲ್ಲ ತಿಳುವಳಿಕೆ ಕೊಟ್ಟು ಈ ಪ್ರಮಾಣ, ಅಪಘಾತದ ಪ್ರಮಾಣ, ಆಮೇಲೆ ಸುರಕ್ಷಿತವಾಗಿ ಎಲ್ಲರೂ ಇರೋ ಒಂದು ದೃಷ್ಟಿಯನ್ನು ಒಂದು ಮನವರಿಕೆ ಮಾಡಿಕೊಡ್ಬೇಕಂತ ಹೇಳಿ ತಮ್ಮೆಲ್ಲ ವಿನಂತಿಸಿಕೊಂಡು ಈ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಮಕ್ಕಳ ಹಂತದಲ್ಲೇ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಕುರಿತು ಅರಿವು ಮೂಡಿಸೋದ್ರಿಂದ ಅಪಘಾತಗಳನ್ನ ನಿಯಂತ್ರಿಸಬಹುದಾಗಿದೆ ಎಂದು ಬಿಇಒ ಚನ್ನಬಸಪ್ಪನವರು ಈ ವೇಳೆ ತಿಳಿಸಿದರು. ಈಗ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದ್ರ ಮುಖಾಂತರವಾಗಿ ಅವರ ಪಾಲಕರಿಗೆ ತಿಳುವಳಿಕೆ ಹೇಳುವಂತ ಒಂದು ಕಾರ್ಯಕ್ರಮ ಇದು. ಈಗಾಗಲೇ ಮಕ್ಕಳಿಗೆ ನಿಮ್ಮ ಕಣ್ಣೆದುರಿಗೆ ಇಲ್ಲೊಂದಿಷ್ಟೆಲ್ಲ ವೆಹಿಕಲ್ಗಳೆಲ್ಲ ನಿಂತಿದ್ದವು. ನೀವು ನೋಡಿದ್ರೆಲ್ಲ ಬಂದ ತಕ್ಷಣ ಒಳಗಡೆ ಇವೆಲ್ಲವೂ ರಸ್ತೆ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ಅವರೆಲ್ಲ ತಂದು ಕಂಪ್ಲೇಂಟ್ ಮಾಡಿಕೊಂಡು ಕೇಸ್ ಹಾಕಿ ಅವ್ರು ನಿಲ್ಸಿರ್ತಾರೆ. ಹಾಗೇ ಅಂದ್ರೆ ರಸ್ತೆ ನಿಯಮಗಳನ್ನು ಪಾಲಿಸ್ಬೇಕು. ನೀವೆಲ್ಲ ಈ ಕೈ ಒಳಗೆಲ್ಲ ಸ್ಲೋಗನ್ಗಳನ್ನ ಹಿಡ್ಕೊಂಡಿದ್ರಿ. ಈ ಸ್ಲೋಗನ್ಗಳು ಏನ್ ಹೇಳ್ತಾವಂದ್ರೆ ನಾವೆಲ್ಲ ರಸ್ತೆ ನಿಯಮಗಳನ್ನು ಪಾಲಿಸಬೇಕು, ಇಲ್ಲಾಂದ್ರೆ ನಮಗೆ ಅಪಘಾತ ಆಗ್ತದೆ, ನಮಗೆ ತೊಂದರೆ ಆಗ್ತದೆ, ನಮ್ಮ ಜೀವಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಇದರಿಂದ ನಷ್ಟ ಆಗ್ತದೆ ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬೇಕು. ನಿಮ್ಮ ಪಾಲಕರಿಗೆ ತಿಳಿಸ್ಬೇಕು, ನಿಮ್ಮ ಊರಲ್ಲಿ ಇರ್ತಕ್ಕಂಥವ್ರಿಗೆ ತಿಳಿಸ್ಬೇಕು, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ತಿಳಿಸ್ಬೇಕು. ಆ ಉದ್ದೇಶಕ್ಕಾಗಿನೇ ಮಕ್ಕಳಿಗೆ ಇದನ್ನ ಮೊದಲು ಮನವರಿಕೆ ಮಾಡಿಕೊಡ್ಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಪೊಲೀಸ್ ಇಲಾಖೆಯವರು ಮತ್ತು ಈ ಸಂಚಾರ ಇಲಾಖೆಯವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ತಿಳುವಳಿಕೆ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಈಗ ನೀವು ಪ್ರತಿದಿನ ಶಾಲೆ ಬರುವಂಥ ಸಂದರ್ಭದಲ್ಲಿ, ಶಾಲೆಯಿಂದ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳಿಗೆ ಅಪಘಾತಗಳಾಗಿರ್ತಕ್ಕಂಥವು ಪ್ರತಿನಿತ್ಯ ಬೇರೆ ಬೇರೆ ಕಡೆಯಿಂದ ವೃತ್ತಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇರುವಂಥದ್ದನ್ನ ನೀವು ಕೇಳ್ತೀರಿ ಮತ್ತು ಏನು ಟಿವಿಯಲ್ಲಿ ನೋಡ್ತೀರಿ, ಮೊಬೈಲ್ನಲ್ಲಿ ನೋಡ್ತೀರಿ, ಎಲ್ಲ ಕಡೆ ನೋಡ್ತೀರಿ. ಆದರೂ ಸಹಿತ ಮತ್ತು ರಸ್ತೆ ನಿಯಮಗಳನ್ನು ನಾವು ಅವನ್ನ ಪಾಲಿಸದೆ ಮತ್ತು ತೊಂದರೆಗೆ ಒಳಪಡುವಂತಹ ಪ್ರತಿದಿನ ಕೆಲಸಗಳು ನಡೀತವೆ. ಇವು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನೀವೇ ಈ ದಿನ ನಿಮ್ಮ ಪಾಲಕರಿಗೆ ಮತ್ತು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಮತ್ತೊಂದು ಸರಿ ನೀವು ಇಲ್ಲಿ ಏನು ಉಲ್ಗಪ್ ಸರ್ ಅವರು, ಮಾನ್ಯ ಸಲೀಂ ಸರ್ ಅವರು ಮತ್ತು ಎಲ್ಲರೂ ಹೇಳಿರ್ತಕ್ಕಂಥ ಅಂಶಗಳನ್ನು ಈಗ ನೋಡಿ ನೀವೆಲ್ಲ ಹಿಡ್ಕೊಂಡ್ರಿ. ಸ್ಟೇ ಅಲೈವ್, ಡೋಂಟ್ ಡ್ರಿಂಕ್ ಡ್ರೈವ್, ಆಮೇಲೆ ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಡ್ರಗ್ಸ್, ಆಮೇಲೆ ಡ್ರಗ್ಸ್ ಆರ್ ಲೈಕ್ ನೈಫ್ ವಿಚ್ ಕಿಲ್ಸ್ ಯುವರ್ ಎಂಟರ್ ಲೈಫ್, ಇವೆಲ್ಲ ಡ್ರಗ್ಸ್ ಟು ಬಿ ಡ್ರಗ್ ಫ್ರೀ, ಇವೆಲ್ಲ ಪ್ರೌಡ್ ಟು ಬಿ ಡ್ರಗ್ಸ್ ಫ್ರೀ, ಆಮೇಲೆ ಡ್ರಗ್ಸ್ ಆರ್ ನಾಟ್ ಕೂಲ್, ದೇ ಮೇಕ್ ಯು ಫೂಲ್. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಂದ ಕೆಡಿಪಿ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಜನತಾ ದರ್ಶನ ನಡೆಸಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು. ಹೀಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಲ್ಲಿ ಸಚಿವರಿಂದ ಜನತಾ ದರ್ಶನ ಕೈಗೊಳ್ಳಲಾಗಿತ್ತು. ಹೊಸಪೇಟೆ ನಗರಸಭೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ದೂರುಗಳನ್ನ ಸೇರಿದಂತೆ ಅಹವಾಲುಗಳನ್ನ ಸ್ವೀಕರಿಸಿದ್ರು. ಇನ್ನು ಕೆಲ ಅಹವಾಲುಗಳಿಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲೇ ಇತ್ಯರ್ಥಗೊಳಿಸಿದ್ರು. ವಿಶೇಷ ಕ್ರಮ ತಗೊಂಡು ನೀವು ಬರೀ ಪೇಪರ್ ಸ್ಟೇಟ್ಮೆಂಟ್ ಸ್ವಂತ ಖರ್ಚು ಮಾಡೇನ್ರಿ. ನಾನು ಸ್ವಂತ ಖರ್ಚು ಮಾಡೇನಿ, ದೇವರಾಣೆ ಮಾಡಿ ನಮ್ಗೆ ಕೊಟ್ಟರೆ ಸಾಕ್ಷಿಯಾಗಿ ಹೇಳ್ತೀನಿ. ಸ್ವಂತ ಖರ್ಚು ಮೊರಾರ್ಜಿ ದೇಸಾಯಿ ಶಾಲೆಗೆ ಮಾತ್ರ 10,000 ಖರ್ಚು ಮಾಡ್ಯಾರ, 10 ರೂಪಾಯಿ ಉಳಿಸ್ಕೊಂಡಲ್ಲ. 20 तारीख के बाद हाँ 2 लाख रुपये मैंने डिपार्टमेंट से
अर्जी करिए, अर्जी डालिए। क्या मालूम नहीं मुझे, ऐसा खुला लेके तुम्हें वो एस्टिमेट ले लो 20-22 तारीख को मैं 2 लाख रुपये देता हूँ। ಸ್ವಲ್ಪ ಮುಂದೆ अर्जी ಕೊಟ್ಟಿದ್ದೀನಿ ತಾನೆ. ಸ್ವಲ್ಪ ಹಿಂದೆ ಬರುತ್ತೆ ಅಷ್ಟೇ, ಸ್ವಲ್ಪ ಸ್ವಲ್ಪ ದೂರ ಗ್ಯಾಪ್ ಇರಲಿ. ಅವ್ರು ಹಿಂದೆ ಬಂದ ಸ್ವಲ್ಪ ಹಿಂದೆ ಹೋಗಿ ಮೊಬೈಲ್ ತಗೊಂಡಿದ್ದಲ್ಲ, ಮೊಬೈಲ್ ಲಾಸ್ಟ್ ಟೈಮ್ ಏನು ಮಾಡ್ತೀವಿ ಅಮ್ಮ ಕಮಲಾಪುರ ನಮಗೆ 35,000 ಮನೆಗೆ ಹೋಗ್ಕೊಡ್ತಾರೆ ಅರ್ಜಿ ಇಲ್ಲ ಅಷ್ಟೇ. ಆಮೇಲೆ ಏನು ಕೊಟ್ಟು 2-3 ವರ್ಷ ಬಿಟ್ಟು ಸರ್ ಎರಡೂನಾ ನಂಬರ್ ನಾಳೆ ಡಿ ಸಿ ಅವ್ರ ಜೊತೆ ಬನ್ನಿ. ನಾಳೆ ಇವತ್ತು ಬೇಡ ಆಗಬಾರ್ದು. ಇವತ್ತು ಕೆ ಡಿ ಮೀಟಿಂಗ್ ಇದೆ, ನನ್ನ ಜೊತೆ ಇರ್ತಾರೆ, ಬಿಸಿ ಇರ್ತಾರೆ. ನಾಳೆ ನೀವು ಒಂದು 11 ಗಂಟೆಗೆ ಬನ್ನಿ, ಡಿ ಸಿ ಅವ್ರು ಭೇಟಿ ಮಾಡಿ. ಅದಾದ್ಮೇಲೆ ನಾನು ಫೋನ್ ಮಾಡಿ ನಾನು ಏನು ಮಾಡ್ತೀನಿ ಭೇಟಿ ಮಾಡ್ತೀನಿ. ಯಾವಾಗ ಜಾತ್ರೆ ಇರೋದು? ಯಾವ ಹೌದು ಸರ್. 6 साल हुआ सर डाले को सर 6 वर्ष ಆಯ್ತು ಚಪ್ರ ಹಾಕಿದ್ದೀವಿ. 6 साल हुआ सर हमने डाल को बेंगलुरु गए थे। बेंगलुरु को भी आए। ತಳವಾರಕೇರಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ವೈದ್ಯರಿಂದ ದಂತ, ನೇತ್ರ ಸೇರಿದಂತೆ ಸಾಮಾನ್ಯ ಕಾಯಿಲೆಗಳ ಕುರಿತಾಗಿ ತಪಾಸಣೆ ನಡೆಸಿ ವೈದ್ಯಕೀಯ ಸಲಹೆ ನೀಡಿದ್ದಾರೆ. ತಳವಾರಕೇರಿ ದೈವಸ್ಥರು, ಯುವಕರು ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಭಾಗಿತ್ವದಲ್ಲಿ ತಳವಾರಕೇರಿಯ ರಾಂಪುರ ದುರ್ಗಮ್ಮದೇವಿ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಜಿಲ್ಲಾಸ್ಪತ್ರೆಯ ಡಾಕ್ಟರ್ ಜಂಬಯ್ಯನವರು ಮಾತನಾಡಿ, ಸಕಾಲಕ್ಕೆ ಪ್ರತಿಯೊಬ್ಬರು ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡು ವೈದ್ಯರ ಸಲಹೆಯಂತೆ ನಡೆದುಕೊಳ್ಳಬೇಕೆಂದರು. ಸಂಘದ ಗುಜ್ಜಲ್ ಚಂದ್ರಶೇಖರ್ ಅವರು ಕೇಳ್ಕೊಂಡ ತಕ್ಷಣ ಅವ್ರು ಹತ್ರ ಮಾತಾಡಿದ್ವಿ. ಸೊ ಈಗ ನಮ್ಮ ಉದ್ದೇಶ ಏನಂದ್ರೆ ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಇರ್ತದೆ. ಆ ನಿಟ್ಟಿನಲ್ಲಿ ಈ ಏರಿಯಾದಲ್ಲೇ ಬಂದು ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನ ಮಾಡಿಸ್ತಾ ಇದ್ದೀವಿ. ಸೊ ಇದೆಲ್ಲ ಸದುಪಯೋಗ ಪಡ್ಕೊಳ್ರಿ. ಮೊದಲನೇದಾಗಿ ಏನಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯ ಮುಖ್ಯ. ಸೊ ಎಲ್ಲರೂ ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊಳ್ರಿ. ಈ ನಮ್ಮಲ್ಲಿ ಒಟ್ಟಾರೆ ಶುಗರ್ ಚೆಕ್ ಮಾಡೋದು, BP ಚೆಕ್ ಮಾಡೋದು, ಜೊತೆಗೆ ಕಿವಿ, ಕಣ್ಣಿಂದು, ಹಾರ್ಟಿಂದು ಇವನ್ನೆಲ್ಲ ತಪಾಸಣೆ ಮಾಡಲಿಕ್ಕೆ ನಮ್ಮೆಲ್ಲ ಸ್ಪೆಷಲಿಸ್ಟ್ ಕರ್ಸಿದ್ವಿ. ಇನ್ನು ಉಪಯೋಗ ಪಡ್ಕೊಳ್ರಿ. ಇನ್ನೊಂದು ನನ್ನ ಮುಖ್ಯವಾದ ಮನವಿ ಏನಂದ್ರೆ, ನಮ್ಮಲ್ಲಿ ಎಷ್ಟೊಂದು ಜನ ಹೆರಿಗೆಗಳು ಒಂದು ಖಾಸಗಿ ಆಸ್ಪತ್ರೆಗೆ ಹೋದ್ರೆ 50,000 ರಿಂದ 60,000 ನಾರ್ಮಲ್ಲು, ಸಿಸೇರಿಯನ್ ಸೆಕ್ಷನ್ ಆದರೆ ಆಲ್ಮೋಸ್ಟ್ 1 ಲಕ್ಷದವರೆಗೂ ಬಿಲ್ ಆಗ್ತಾ ಇರ್ತದೆ. ಈ ನಾವೇ ಬಡತನದಿಂದ ಬಂದಿರೋರು ನಮ್ಮೆಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಸ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಅದು ಎಲ್ಲ ಉಚಿತವಾಗಿರ್ತದೆ. ಇವೆಲ್ಲ ನೋಡಿರ್ಬೋದು, ಯಾವುದೇ ಖಾಸಗಿ ಆಸ್ಪತ್ರೆಗಿಂತ ಹೆಚ್ಚಾಗಿ ಚೆನ್ನಾಗಿ ಸುಸಜ್ಜಿತವಾಗಿ ಮತ್ತೆ ಸ್ವಚ್ಛತೆಯಿಂದ ಕೂಡಿದೆ. ಸೊ ಇದ್ರ ಜೊತೆಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮಕ್ಕಳ ತಜ್ಞರಿದ್ದಾರೆ, ಶಸ್ತ್ರಚಿಕಿತ್ಸಕರಿದ್ದಾರೆ, ಎಲುಬು ಕೀಲು ರೋಗದ ಶಸ್ತ್ರಚಿಕಿತ್ಸೆ ಆಗುತ್ತೆ, ಹಲ್ಲಿದ್ದು ಇದೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗ್ತಾ ಇದೆ. ಇವನ್ ಡಯಾಲಿಸಿಸ್ ಇರ್ಬೋದು, HIV ಟ್ರೀಟ್ಮೆಂಟ್ ಇರ್ಬೋದು, ಕ್ಷಯ ರೋಗದಿರಲಿ, ಎಲ್ಲ ಉಚಿತವಾಗಿ ನಡೆಯುತ್ತೆ. ಯಾರು ಖಾಸಗಿ ಆಸ್ಪತ್ರೆಗೆ ಹೋಗಬಾರ್ದಂಗೆ ನಮ್ಮ ಇರೋದ್ರಲ್ಲಿ ಎಲ್ಲ ಉಚಿತ ಆರೋಗ್ಯ ತಪಾಸಣೆ ಮಾಡಿಕೊಂಡು ಜೊತೆಗೆ ಇಲ್ಲಿಗೆ ಸೇವೆ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಳಿಕ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಶಂಕರ್ ನಾಯಕ್ ರವರು ಮಾತನಾಡಿ, ಆರೋಗ್ಯಕ್ಕಿಂತ ದೊಡ್ಡ ಆಸ್ತಿ ಬೇರೊಂದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕೆಂದು ಕರೆ ನೀಡಿದ್ರು. ಇವತ್ತು ನಮಗೆ ಇವತ್ತಂದ್ರೆ ಪದೇ ಪದೇ ನಾವು 3 ವರ್ಷ ನಾವು ಕ್ಯಾಂಪ್ ಮಾಡಿದ್ವಿ ಅಂತಲೇ ಕ್ಯಾಂಪ್ ಮಾಡ್ತಾನೆ ಇದ್ದೀವಿ. ಬಟ್ ಒಂದೇನಪ್ಪ ಅಂದ್ರೆ ನಾವು ಖುಷಿ ಪಡಬೇಕಾಗಿರ್ತಕ್ಕಂಥ ಒಂದು ಇಚ್ಛಾಶಕ್ತಿ. ನಮ್ಮ ಜನರಿಗೆ ಏನಾದರೂ ಕೊಡಬೇಕಪ್ಪ, ಅವ್ರು ಗ್ರಾಮೀಣದಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಒಂದು ಆರೋಗ್ಯ ಇರಬೇಕು, ಒಂದು ಶಿಕ್ಷಣ. ಆರೋಗ್ಯ ಇದ್ದರೆ ಶಿಕ್ಷಣಕ್ಕೆ ನಾವು ಬಹಳ ಆದ್ಯತೆ ಕೊಡಬೇಕಾಗುತ್ತೆ. ಆ ಶಿಕ್ಷಣ ನಮಗೆ ಓದಲಿಕ್ಕೆ ಮತ್ತೆ
ಅದಕ್ಕೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಅಂತ ನನಗೆ. ಎಲ್ಲರ ಆರೋಗ್ಯ ಇತ್ತಪ್ಪ ಅಂದರೆ ನಮ್ಮ ಜಂಬೆ ಸರ್ ಹೇಳಿದಾಗೆ ಎಲ್ಲೆಡೆ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಆಗ್ತದೆ. ಎಲ್ಲರಿಗೂ ಆರೋಗ್ಯ ಇತ್ತಂದರೆ ಎಲ್ಲ ಆ ಸಮಾಜ ಮತ್ತು ಆ ಮನೆ ಆರೋಗ್ಯ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ಮತ್ತು ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಅವ್ರ ಕಾಲ ಮೇಲೆ ಅವನ್ನ ನಿಂತಿರ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥದ್ದು ನಮ್ಮ ಆರೋಗ್ಯ. ಆರೋಗ್ಯ ಇತ್ತಂದರೆ ಇಷ್ಟು ಎಜುಕೇಷನ್ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಈ ದೈವಸ್ಥರು ಪದೇ ನಾವು ಪ್ರತಿ ವರ್ಷವೂ ಈ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಬಟ್ ಈ ವರ್ಷ ನಾವು ವಿಭಿನ್ನವಾಗಿರ್ತಕ್ಕಂಥ ಒಂದು ಕ್ಯಾಂಪ್. ಇದರಲ್ಲಿ ನಮಗೆ ಒಂದು ಕಾರ್ಡಿಯಾಲಜಿಸ್ಟ್ 40 ವರ್ಷ ಆದಮೇಲೆ ಎಲ್ಲರಿಗೂ ಎದೆ ನೋವು ಅಂತೇಳಿ ಬಂದಿರ್ತೀವಿ, ಗ್ಯಾಸ್ಟ್ರೈಟಿಸ್ ಅಂತೇಳಿ ನಾವು ಏನು ಮಾಡಿರ್ತೀವಿ ಅಂದ್ರೆ ಅದನ್ನು ನೆಗ್ಲೆಕ್ಟ್ ಮಾಡಿರ್ತೀವಿ. ಸೊ ಒಮ್ಮೆ ನಾವು 40 ವರ್ಷ ಆದಮೇಲೆ ಒಬ್ಬರು ECG ಮಾಡಿಸ್ಕೊಂಡ್ರೆ ಅಲ್ಲಿ ಅವ್ರಿಗೆ ಇರ್ತಕ್ಕಂಥ ಏನಾದರೂ ತೊಂದರೆ ಇತ್ತಪ್ಪ ಅಂದ್ರೆ ಮುಂಜಾಗ್ರತೆ ನಾವು ಕ್ರಮ ತಗೊಳ್ಬೋದು ಮತ್ತು ಆ ಜೀವ ಉಳಿಸ್ಬೋದು. ಅದಕ್ಕಾಗಿ ನಾವು ಇಲ್ಲಿ ಒಂದು ಕಾರ್ಡಿಯಾಲಜಿಸ್ಟ್ ಬಂದಿದ್ದಾರೆ, ಡಾಕ್ಟರ್ ಸಂದೀಪ್ ಅವರು ಬರ್ತಾರೆ. ಜೊತೆ ನಾವು ECG ಮಾಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಜೊತೆಯಾಗಿ ಮತ್ತೆ TB ಮತ್ತು ಲೆಪ್ರಸಿ ಮತ್ತು ರಕ್ತ ಪರೀಕ್ಷೆ ಮಾಡಲಿಕ್ಕೆ ಕೂಡ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಈ ನಮ್ಮ ಏರಿಯಾ ಜನರು ಇವತ್ತು ಸದುಪಯೋಗ ಮಾಡ್ಕೋಬೇಕು. ಮತ್ತೆ ಇದನ್ನು ಇಲ್ಲಿಗೆ ನಾವು ನಿಲ್ಲಿಸಬಾರ್ದು. ನಾವೇನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಅವರಿಗೆ ನಾವು ನಿಜವಾಗ್ಲೂ ಅವ್ರ ಕಳಕಳಿ ಮತ್ತು ಈ ದೇವಸ್ಥಾನ ಕಳಕಳಿ ನಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾವು ಪ್ರತಿ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ನಾವು 2 ಸಾರಿ ಕ್ಯಾಂಪ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಳಿಕ ಶಿಬಿರಕ್ಕೆ ಸಾಥ್ ನೀಡಿದ್ದ ಡಾಕ್ಟರ್ ರಾಘವೇಂದ್ರ ಕಟ್ಟಿ ಮತ್ತು ಅವರ ತಂಡದಿಂದ ಶಾಲಾ ಮಕ್ಕಳಿಗೆ ದಂತ ತಪಾಸಣೆ ನಡೆಸಿ ವೈದ್ಯಕೀಯ ಸಲಹೆ ನೀಡಿದ್ರು. ಬಳಿಕ ಜಿಲ್ಲಾಸ್ಪತ್ರೆಯ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ನಡೆಸಿ ಉಚಿತ ಔಷಧಿಗಳನ್ನು ವಿತರಿಸಲಾಯಿತು. ಇನ್ನು ಇಂತಹ ಶಿಬಿರಗಳಿಂದ ಬಡ ಕುಟುಂಬಕ್ಕೆ ಅನುಕೂಲವಾಗಲಿದೆ ಎಂದು ತಳವಾರಕೇರಿಯ ಮುಖಂಡರು ಈ ವೇಳೆ ತಿಳಿಸಿದ್ದಾರೆ. ಆರೋಗ್ಯವೇ ಮಹಾಭಾಗ್ಯ. ಶ್ರೀ ರಾಮಪುರ ದುರ್ಗಾದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಈ ದಿನ ನಮ್ಮ ತಳವಾರಕೇರಿ ಜನರಲ್ಲಿ ಒಂದು ವಿಶೇಷವಾದ ಸಂತೋಷ ಸುದ್ದಿ ಏನೆಂದರೆ, ಈ ದಿನ ನಮ್ಮ ತಳವಾರಕೇರಿ ರಾಮಪುರ ದುರ್ಗಾದೇವಿ ಕಲ್ಯಾಣ ಮಂಟಪದಲ್ಲಿ ಒಂದು ಉಚಿತ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಅದನ್ನು ನಮ್ಮ ತಳವಾರಕೇರಿ ದೈವದವರು ಹಾಗೂ ಯುವಕರೆಲ್ಲ ಸೇರಿ ಆ ಕಾರ್ಯಕ್ರಮವನ್ನು ತಾಲೂಕು ನಮ್ಮ ವಿಜಯನಗರ ಜಿಲ್ಲಾ ನಮ್ಮ ತಳವಾರಕೇರಿ ದೈವಸ್ಥರು ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ವಿಜಯನಗರ ಜಿಲ್ಲೆ ಸಹಯೋಗದಲ್ಲಿ ಇವಾಗ ತಳವಾರಕೇರಿ ರಾಮಪುರ ದುರ್ಗಮ್ಮ ದೇವಿ ದೇವಸ್ಥಾನ ಮುಂದುಗಡೆ ಕಲ್ಯಾಣ ಮಂಟಪ ಹತ್ರ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ವಿ. ಯಾರಿಗೆ ಭಾಳಷ್ಟು ಜನ ಇಲ್ಲಿ ಬಂದು ತೋರಿಸೋಂಥದ್ದು ಭಾಳಷ್ಟು ಖುಷಿ ಆಗ್ತದೆ. ನಿನ್ನೆ ಮತ್ತು ಮೊನ್ನೆಯಿಂದ ನಾವು ಇಡೀ ಹೊಸಪೇಟೆ ಸ್ತಂಭದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಮೆಸೇಜ್ ಮುಗಿಸೋದ್ರ ಮೂಲಕ ಆಟೋ ಅನೌನ್ಸ್ಮೆಂಟ್ ಮಾಡಿದ್ವಿ. ಎಲ್ಲರೂ ಕೂಡ ಬಂದು ಈ ಉಪಯೋಗಗಳನ್ನ ತೆಗೆದುಕೊಳ್ತಾರೆ. ಭಾಳಷ್ಟು ಜನರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಂತ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಿದ್ದೀನಿ. ಆರೋಗ್ಯಕ್ಕಿಂತ ದೊಡ್ಡದು ಯಾವುದಿಲ್ಲ. ಇದೇ ಶ್ರೀಮಂತ. ದಿನಾಂಕ 26ರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವ ಕೈಗೊಳ್ಳಲಾಗಿತ್ತು. ಧ್ವಜಾರೋಹಣ ಹಾಗೂ ವೇದಿಕೆ ಕಾರ್ಯಕ್ರಮದ ನಂತರ ನಗರದ ವಿವಿಧ ಶಾಲಾ ಮಕ್ಕಳಿಂದ ದೇಶಭಕ್ತಿ ಕವಾಯತುಗಳನ್ನು ನಡೆಸಿಕೊಡಲಾಯಿತು.
जहाँ रोज रोज अखबारों में स्कैमों का पंगा है, जहाँ आम आदमी सड़कों पे आधा सा नंगा रहता है, इस हाल में भी, इस दौर में भी हर दिल में तिरंगा है। ಬರಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಗಣ್ಯರೆಲ್ಲರೂ ಕೂಡ ನೃತ್ಯವನ್ನು ವೀಕ್ಷಣೆ ಮಾಡಲಿದ್ದಾರೆ. ಎಲ್ಲರೂ ಕೂಡ ದಯವಿಟ್ಟು ಅವಕಾಶ ಕಲ್ಪಿಸಬೇಕು ವಿನಂತಿ. वंदे एहसास थोड़ा तो जगाए अपने दिलों में, क्या नाम है अपना जहां में खड़े हैं कहाँ पे हम।
ಪೊಲೀಸ್ ಪ್ರಕಟಣೆ. ನಿಲ್ಲಿ. ಅಪರಿಚಿತ ವಸ್ತುಗಳನ್ನು ಮುಟ್ಟಬೇಡಿ. ಇಂತಹ ವಸ್ತುಗಳಿಂದ ಸುರಕ್ಷಿತ ಅಂತರದಲ್ಲಿರಿ. ಕಾರಣ ಅವುಗಳಿಂದ ಯಾವುದೋ ರೀತಿಯ ದುರ್ಘಟನೆ ಸಂಭವಿಸಬಹುದು. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಸಂತೆ, ಸಿನಿಮಾ ಹಾಲ್ ಮುಂತಾದ ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಸಂಶಯಾಸ್ಪದ ವಸ್ತುಗಳು ಕಂಡುಬಂದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗಣರಾಜ್ಯೋತ್ಸವ ದೇಶಭಕ್ತಿ ಕವಾಯತು ನಡೆಸಿಕೊಟ್ಟ ಶಾಲಾ ಮಕ್ಕಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.